ಕರ್ನಾಟಕ ರಾಜ್ಯದ ಚರಿತ್ರಾಹಾರವಾದಂಥ ನಾಡಿದು. ನೂರಾರು ಸಾವಿರಾರು ವರ್ಷಗಳಿಂದ ಕೂಡಿ ಬಾಳತಕ್ಕಂಥ ನಾಡು. ಇವತ್ತು ವಿಶೇಷವಾಗಿ ಸಾಧಾರಣವಾಗಿ ಮುಖ್ಯಮಂತ್ರಿಗಳು ಚಾಮರಾಜಪೇಟೆ ಈದ್ಗಾಕ್ಕೆ ಹೋಗ್ತಿದ್ರು. ಆದರೆ ಇವತ್ತು ಫಸ್ಟ್ ಟೈಮು ಇವತ್ತು ಖುದ್ದು ಸಾಬ್ ಈದ್ಗಾಗೆ, ಯಾಕಂದ್ರೆ ಕರ್ನಾಟಕ ರಾಜ್ಯದಲ್ಲಿ ಬೆಂಗಳೂರು ನಗರದಲ್ಲಿ ಅತಿ ಹೆಚ್ಚಿನ ಜನ ಸೇರ್ತಕ್ಕಂಥ ಜಾಗ ಇದು. ಎಲ್ಲ ಭಾಗಗಳಿಂದ ಮುಸ್ಲಿಂ ಸಮಾಜದ ಬಾಂಧವರು 30 ದಿವಸಗಳ ಕಾಲ ಉಪವಾಸ ಇದ್ದು ತನ್ನ ಆತ್ಮವನ್ನು ಶುದ್ಧಿ ಮಾಡಿಕೊಂಡು ಇವತ್ತು ಅಲ್ಲಾಹ್ ಸುಬ್ಹಾನಹು ವ ತಆಲಾ ಎದುರುಗಡೆ 30 ದಿವಸ ಮಾಡಿರತಕ್ಕಂಥ ಕೂಲಿಗೆ ಇವತ್ತು ಬೇಡಿಕೆ. ಆ ಕೂಲಿಗೆ ನಮ್ಮ ಕೂಲಿ ಕೊಡು ಅಂತೇಳಿ ದೇವರ ಹತ್ರದಿಂದ ಕೇಳುವಂತ ದಿವಸ ಇದು. ಆದ್ರಿಂದ ಪ್ರತಿಯೊಬ್ಬರು ಶುದ್ಧವಾಗಿ ಶುದ್ಧ ಮನಸ್ಸಿನಿಂದ, ಬರೀ ಬೆಳೆ ಬಟ್ಟೆ ಹಾಕೋದಲ್ಲ, ಹೃದಯ ಶುದ್ಧವಾಗಿರಬೇಕು. ತನು ಮನ ಇವೆರಡನ್ನು ಶುದ್ಧಿಯಾಗಿ ಇಟ್ಕೊಂಡು ಇವತ್ತು ನಾವಿಲ್ಲಿ ಸೇರಿದ್ದೇವೆ. ಕರ್ನಾಟಕ ರಾಜ್ಯದಲ್ಲಿ ಹಿಂದೂ, ಮುಸಲ್ಮಾನರು, ಕ್ರೈಸ್ತರು ಎಲ್ಲರೂ ಒಂದು ತಾಯಿಯ ಮಕ್ಕಳಂತೆ ಬಾಳಿ ಕರ್ನಾಟಕದಲ್ಲಿ ಒಳ್ಳೆ ಮಳೆ ಬೆಳೆ ಆಗಲಿ ಅಂತ ಹೇಳಿ ಹೇಳ್ತಾ, ಇವತ್ತು ಬಾರಿ ಅನೇಕ ವರ್ಷಗಳಿಂದ ಸಿದ್ದರಾಮಯ್ಯನ ಅಪ್ಕೊಂಡಿರಲಿಲ್ಲ. ಇವತ್ತು ನಾವು ಅವರು ಅಪ್ಕೊಳ್ತಕ್ಕಂಥ ಒಂದು ಅವಕಾಶನೂ ಕೂಡ ಸಿಕ್ತು. ದೇವರು ಅವರಿಗೂ ಒಳ್ಳೆ ಆರೋಗ್ಯ ಕೊಡಲಿ ಅಂತೇಳಿ ಹಾರೈಸಿ, ಮತ್ತು ನೀವು ಪತ್ರಿಕಾ ಪ್ರತಿನಿಧಿಗಳು, ದೃಶ್ಯ ಮಾಧ್ಯಮ, ಚಿತ್ರ ಮಾಧ್ಯಮ ಯಾವತ್ತೂ ಸಹಕರಿಸಿಕೊಂಡು ಈ ಮತೀಯ ಸೌಹಾರ್ದತೆಯನ್ನು ಎತ್ತಿಡ್ಕೊಂಡು ಬಂದಿರತಕ್ಕಂಥವ್ರು, ನಿಮಗೂ ಕೂಡ ದೇವರು ಒಳ್ಳೇದು ಮಾಡಲಿ, ನಿಮ್ಮ ಕುಟುಂಬ ಪರಿವಾರ ಸುಖ ಶಾಂತಿಯಿಂದ ಇರಲಿ ಅಂತೇಳಿ ಎಲ್ರಿಗೂ ನಾನು ಶುಭ ಹಾರೈಸ್ತೇನೆ. ಬರ್ತಾರ ಅವ್ರು, ಎಲ್ಲಿ ಹೋಗೋದಿಲ್ಲ. ಅವ್ರು ನಮ್ ಟೇಸ್ಟ್ ಬಿಟ್ರೆ ಬೇರೆ ಎಲ್ಲ ಟೇಸ್ಟ್ ಸಿಗಲ್ಲ ಅವ್ರಿಗೆ. ಸರ್, ಈಗ ದಾವಣಗೆರೆ ದಕ್ಷಿಣ ವಿಧಾನಸಭಾ ಕ್ಷೇತ್ರಕ್ಕೆ ಸಂಬಂಧಪಟ್ಟಂತೆ ಮುಸ್ಲಿಮ್ಸ್ಗೆ ಟಿಕೆಟ್ ಕೊಡಬೇಕು ಅಂತೇಳಿ ಕಾಂಗ್ರೆಸ್ ನಾಯಕರು ಪಟ್ಟು ಹಿಡಿದಿದ್ದಾರೆ. ಕಾಂಗ್ರೆಸ್ ಪಕ್ಷ ಏನು ತೀರ್ಮಾನ ಮಾಡುತ್ತೋ ಅಂತ ನನಗೆ ಗೊತ್ತಿಲ್ಲ. ಅದರಲ್ಲಿರ್ತಕ್ಕಂಥ ಮುಸ್ಲಿಂ ನಾಯಕರು ಎಷ್ಟು ಶಕ್ತಿ ಏನಿದೆ ಅನ್ನಕ್ಕಂಥದ್ದು ಅವ್ರು ತೋರಿಸ್ತಾರೆ ಅಂತ ತಿಳ್ಕೊಂಡಿದ್ದೀನಿ ನಾನು. ಅವರೆಲ್ಲರೂ ಒಂದಾಗಿ ಕೇಳಿದ್ದಾರೆ, ನೋಡೋಣ ಅದ್ರ ಮೇಲೆ ಏನು ನಿರ್ಣಯ ಆಗತ್ತೆ ಅಂತ. ನಾಳೆ ಭಾನುವಾರ ನಾವು ಕೂಡ ಸೇರ್ತಾ ಇದ್ದೀವಿ. ಮುಂದೆ ಸೋಮವಾರ ಒಂದೇ ಇರೋದು ಲಾಸ್ಟ್ ಡೇಟು ನಾಮಿನೇಷನ್ ಆಗ್ತಕ್ಕಂಥದ್ದಕ್ಕೆ. ಬಹುತೇಕವಾಗಿ ಒಳ್ಳೆ ತೀರ್ಮಾನ ಆಗುತ್ತೆ ಅಂತ ನಾವು ತಿಳ್ಕೊಂಡಿದ್ದೀವಿ.